ಥ್ಯಾಂಕ್ ಯು. ಓಕೆ, ಇನ್ನು ಕಾಂತಾರದ ಶೂಟಿಂಗ್ ದಿನಗಳನ್ನ ಒಂದಷ್ಟು ತೊಂದರೆಗಳಾಯ್ತು. ಈಗ ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಅಡ್ಡಿ ಆಗುತ್ತೆ ಅಂತಾರಲ್ಲ, ಹಾಗೆ ಒಂದು ಮರೆಯಲಾಗದಂತಹ ದುರಂತ ಘಟನೆ, ಕಹಿ ಘಟನೆ ಅಂತ ಹೇಳಿದ್ರೆ ರಾಕೇಶ್ ಪೂಜಾರಿ ಅವರ ಅಗಲಿಕೆ. ಸೊ ಅವ್ರ ಜೊತೆಗೆ ಹೇಗಿತ್ತು ಸರ್ ನಿಮ್ಮ ಬಾಂಡಿಂಗು? ನಾನು ಮೊದಲಿಂದ ಅವ್ನು ತುಂಬಾ ಕ್ಲೋಸ್. ನಂಗೆ ನಾವು ಮಾತಾಡ್ತಿದ್ವಿ, ಫೋನಲ್ಲಿ ಮಾತಾಡ್ತಿದ್ವಿ, ಏನಾದರೂ ಮೆಸೇಜಲ್ಲಿ ಶೇರ್ ಮಾಡ್ತಿದ್ವಿ. ಅಲ್ಲಿ ಬಂದ್ಮೇಲೆ ಅಂತೂ ನಾನು ತುಂಬಾ ಇನ್ನೂ ಕ್ಲೋಸ್ ಆಗಿದ್ದೆ. ಬಿಕಾಸ್ ನಾವು ಆ ಥರ ಒಡನಾಟ ಇರಲಿಲ್ಲ. ಫೋನಲ್ಲಿ ಮಾತಾಡೋದು, ಏನೋ ಸಿಕ್ಕಿದ್ರೆ ಅದು ಇತ್ತು. ಅಲ್ಲಿ ಬಂದ್ಮೇಲೆ ನಾವು ತುಂಬಾ ಗಮ್ಮತ್ ಮಾಡ್ತಿದ್ವಿ. ಅಂದ್ರೆ ನಿಮ್ಗೆ ಗೊತ್ತಲ್ಲ, ದೊಡ್ಡ ಸಿನಿಮಾ ಅಂದ್ರೆ ತುಂಬಾ ಫ್ರೀ ಜಾಸ್ತಿ ಇರುತ್ತೆ. ಒಂದ್ ಕಡೆ ಬೇರೆ ಶೂಟ್ ಆದ್ರೆ ನಾವು ಒಂದ್ ಕಡೆ ಇಲ್ಲಿ ಫ್ರೀ ಆಗಿರ್ತೀವಿ. ಇಡೀ ದಿನ ಅಂದ್ರೆ ಒಂದ್ ಗಂಟೆನೇ 2 ಗಂಟೆನೇ ಕೆಲಸ ಇರೋದಷ್ಟೇ. ಮಿಕ್ಕಿ ಟೈಮಲ್ಲಿ ಕೆಲವು ಸಲ ಫುಲ್ ಡೇ ಬಿಸಿ ಇರ್ತೀವಿ, ಕೆಲವು ಸಲ ಫ್ರೀ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ತುಂಬಾ ಗಮ್ಮತ್ ಮಾಡ್ತಾ ಇದ್ವಿ. ಬಟ್ ಅದು ಅವತ್ತು ಹೆಂಗೆ ಅಂದ್ರೆ, ಮೊದಲ ದಿವಸ ಸ್ವಲ್ಪ ದಿನ ಮೊದಲು ಅವರು ಸಿಕ್ಕಿದ್ದು. ಆಮೇಲೆ ಸ್ವಲ್ಪ ದಿನ ಗ್ಯಾಪ್ ಇತ್ತು ಅವರಿಗೆ ಶೂಟಿಂಗಿಗೆ. ನಾನು ಅವತ್ತು ನಾಟಕ ಹೋಗಿ ಬಂದಿದ್ದು, ಮಂಗಳೂರಿಗೆ ನಾಟಕ ಹೋಗಿ ಮತ್ತೆ ನಾನು ರೂಮಿಗೆ ಬಂದಾಗ 3:30ಗೆನ ಯಾರೋ ಕಾಲ್ ಮಾಡಿ ಹೇಳಿರೋದು ನಂಗೆ, ಹಿಂಗಾಯ್ತು ಅಂತ. ಸೊ ನಾನು ನಿಮ್ಗೆ ಏನ್ ಮಾಡೋಣ, ಟೀಮ್ ಅವ್ರಿಗೆ ಹೇಳೋದಾ ಬೇಡವಾ, ರಿಷಬ್ ಸರ್ ಹೇಳೋದಾ ಬೇಡವಾ ಇವಾಗಲೂ ಇಷ್ಟು ಬೇಗ ಅಂತ. ಸೊ ನಾನು ಶನಿಲ್ ಗೌತಮ್ ಅವರಿಗೆ ಫೋನ್ ಮಾಡಿದೆ, ಹಿಂಗಾಗಿದೆ ಅಂತ. ಆಮೇಲೆ ಬೆಳಿಗ್ಗೆ ಮತ್ತೆ 5:30ಗೆ ಸಾರ್ಗೆ ಫೋನ್ ಮಾಡಿದೆ, ರಿಷಬ್ ಸರ್ಗೆ. ಸರ್ ಏನು ಮಾಡೋಣ, ಅವರು ಫುಲ್ ಅಪ್ಸೆಟ್ ಆಗಿಬಿಟ್ರು. ಆಮೇಲೆ ಬನ್ನಿ ಸೆಟ್ಟಿಗೆ ಬನ್ನಿ ಮಾತಾಡೋಣ ಅಂತೇಳಿ. ಅವತ್ತು ಶೂಟಿಂಗ್ ಸರಿಯಾಗಿ ನಡೀಲಿಲ್ಲ. ಬಟ್ ಅವ್ರಿಗೆ ಏನಾಯ್ತು ಅಂದ್ರೆ, ಅವತ್ತು ತುಂಬ ಅಪ್ಸೆಟ್ ಆದ್ರು ಅವರು. ಈವನ್ ನನಗೂ ಕ್ಲಾಸ್ ತಗೊಂಡ್ರು. ರಿಷಬ್ ಸರ್, ನಾಟಕ ಅಂತ ಹೋಗ್ತೀರಾ, ನೈಟು ಡೇ ಶೂಟ್ ಮಾಡ್ತೀರಾ, ಹೆಲ್ತ್ ನೋಡ್ಕೊಳ್ಳಿ, ಹಂಗೆ ಸುಮಾರು ಬೈದರು. ನಾರ್ಮಲ್ ಆಗಿ ನಾವು ತಿಂಡಿ ಬೇರೆ ಕಡೆ ಮಾಡ್ತೀವಿ, ಅವತ್ತು ಅಲ್ಲೇ ಕೂರಿಸಿ ಇಲ್ಲೇ ತಿಂಡಿ ಮಾಡಿ ಸುಮಾರು ಕ್ಲಾಸ್ ತಗೊಂಡ್ರು ಸರ್. ಆ್ಯಂಡ್ ಅವರು ಹೆಂಗೆ ಅಂದರೆ, ಅವರಿಗೆ ಯೋಚನೆ ಮಾಡೋಕ್ಕಾಗಿಲ್ಲ ಆ ಥರ ಒಂದು ಆಗುತ್ತೆ ಘಟನೆ ಅನ್ನುವಂಥದ್ದು. ಅಲ್ಲಿ ಹೆಂಗೆ ಹೋಗಿ ನೋಡೋದು ಅಂತ ಆದಿತ್ತು ಅವ್ರಿಗೆ. ಹೆಂಗೆ ನೋಡಲಿ ಅವನು ಹೋಗಿ, ಇಲ್ಲಿ ಹಿಂಗೆ ನಗ್ತಾ ಇದ್ದ ಅವ್ನು ಅಲ್ಲೋಗಿ ಆ ಥರ ಹೆಂಗೆ ನೋಡಲಿ ಅಂತ ಅದೇ ಫೀಲ್ ಮಾಡ್ಕೊಂಡಿದ್ದು ಸುಮಾರು. ಆಯಿತು, ಬಟ್ ಏನು ಮಾಡೋಣ, ಒಂದು ಗೊತ್ತಿಲ್ಲ, ಅವನ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಬೇರೆ ಇತ್ತು. ಬಟ್ ನಮಗೆ ಅದು ಯಾವುದು ಗೊತ್ತಿಲ್ಲ, ಅದೆಲ್ಲ ಆಮೇಲೆ ಅವ್ರ ಫ್ರೆಂಡ್ ಸರ್ಕಲಿಂದ ಗೊತ್ತಾಯ್ತು ಹಿಂಗಿತ್ತು. ಥ್ಯಾಂಕ್ ಯು. ಓಕೆ, ಇನ್ನು ಕಾಂತಾರದ ಶೂಟಿಂಗ್ ದಿನಗಳನ್ನ ಒಂದಷ್ಟು ತೊಂದರೆಗಳಾಯ್ತು. ಈಗ ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಅಡ್ಡಿ ಆಗುತ್ತೆ ಅಂತಾರಲ್ಲ, ಹಾಗೆ ಒಂದು ಮರೆಯಲಾಗದಂತಹ ದುರಂತ ಘಟನೆ, ಕಹಿ ಘಟನೆ ಅಂತ ಹೇಳಿದ್ರೆ ರಾಕೇಶ್ ಪೂಜಾರಿ ಅವರ ಅಗಲಿಕೆ. ಸೊ ಅವ್ರ ಜೊತೆಗೆ ಹೇಗಿತ್ತು ಸರ್ ನಿಮ್ಮ ಬಾಂಡಿಂಗು? ನಾನು ಮೊದಲಿಂದ ಅವ್ನು ತುಂಬಾ ಕ್ಲೋಸ್. ನಂಗೆ ನಾವು ಮಾತಾಡ್ತಿದ್ವಿ, ಫೋನಲ್ಲಿ ಮಾತಾಡ್ತಿದ್ವಿ, ಏನಾದರೂ ಮೆಸೇಜಲ್ಲಿ ಶೇರ್ ಮಾಡ್ತಿದ್ವಿ. ಅಲ್ಲಿ ಬಂದ್ಮೇಲೆ ಅಂತೂ ನಾನು ತುಂಬಾ ಇನ್ನೂ ಕ್ಲೋಸ್ ಆಗಿದ್ದೆ. ಬಿಕಾಸ್ ನಾವು ಆ ಥರ ಒಡನಾಟ ಇರಲಿಲ್ಲ. ಫೋನಲ್ಲಿ ಮಾತಾಡೋದು, ಏನೋ ಸಿಕ್ಕಿದ್ರೆ ಅದು ಇತ್ತು. ಅಲ್ಲಿ ಬಂದ್ಮೇಲೆ ನಾವು ತುಂಬಾ ಗಮ್ಮತ್ ಮಾಡ್ತಿದ್ವಿ. ಅಂದ್ರೆ ನಿಮ್ಗೆ ಗೊತ್ತಲ್ಲ, ದೊಡ್ಡ ಸಿನಿಮಾ ಅಂದ್ರೆ ತುಂಬಾ ಫ್ರೀ ಜಾಸ್ತಿ ಇರುತ್ತೆ. ಒಂದ್ ಕಡೆ ಬೇರೆ ಶೂಟ್ ಆದ್ರೆ ನಾವು ಒಂದ್ ಕಡೆ ಇಲ್ಲಿ ಫ್ರೀ ಆಗಿರ್ತೀವಿ. ಇಡೀ ದಿನ ಅಂದ್ರೆ ಒಂದ್ ಗಂಟೆನೇ 2 ಗಂಟೆನೇ ಕೆಲಸ ಇರೋದಷ್ಟೇ. ಮಿಕ್ಕಿ ಟೈಮಲ್ಲಿ ಕೆಲವು ಸಲ ಫುಲ್ ಡೇ ಬಿಸಿ ಇರ್ತೀವಿ, ಕೆಲವು ಸಲ ಫ್ರೀ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ತುಂಬಾ ಗಮ್ಮತ್ ಮಾಡ್ತಾ ಇದ್ವಿ. ಬಟ್ ಅದು ಅವತ್ತು ಹೆಂಗೆ ಅಂದ್ರೆ, ಮೊದಲ ದಿವಸ ಸ್ವಲ್ಪ ದಿನ ಮೊದಲು ಅವರು ಸಿಕ್ಕಿದ್ದು. ಆಮೇಲೆ ಸ್ವಲ್ಪ ದಿನ ಗ್ಯಾಪ್ ಇತ್ತು ಅವರಿಗೆ ಶೂಟಿಂಗಿಗೆ. ನಾನು ಅವತ್ತು ನಾಟಕ ಹೋಗಿ ಬಂದಿದ್ದು, ಮಂಗಳೂರಿಗೆ ನಾಟಕ ಹೋಗಿ ಮತ್ತೆ ನಾನು ರೂಮಿಗೆ ಬಂದಾಗ 3:30ಗೆನ ಯಾರೋ ಕಾಲ್ ಮಾಡಿ ಹೇಳಿರೋದು ನಂಗೆ, ಹಿಂಗಾಯ್ತು ಅಂತ. ಸೊ ನಾನು ನಿಮ್ಗೆ ಏನು ಮಾಡೋಣ, ಟೀಮ್ ಅವ್ರಿಗೆ ಹೇಳೋದಾ ಬೇಡವಾ, ರಿಷಬ್ ಸರ್ ಹೇಳೋದಾ ಬೇಡವಾ ಇವಾಗಲೂ ಇಷ್ಟು ಬೇಗ ಅಂತ. ಸೊ ನಾನು ಶನಿಲ್ ಗೌತಮ್ ಅವರಿಗೆ ಫೋನ್ ಮಾಡಿದೆ, ಹಿಂಗಾಗಿದೆ ಅಂತ. ಆಮೇಲೆ ಬೆಳಿಗ್ಗೆ ಮತ್ತೆ 5:30ಗೆ ಸಾರ್ಗೆ ಫೋನ್ ಮಾಡಿದೆ, ರಿಷಬ್ ಸರ್ಗೆ. ಸರ್ ಏನು ಮಾಡೋಣ, ಅವರು ಫುಲ್ ಅಪ್ಸೆಟ್ ಆಗಿಬಿಟ್ರು. ಆಮೇಲೆ ಬನ್ನಿ ಸೆಟ್ಟಿಗೆ ಬನ್ನಿ ಮಾತಾಡೋಣ ಅಂತೇಳಿ. ಅವತ್ತು ಶೂಟಿಂಗ್ ಸರಿಯಾಗಿ ನಡೀಲಿಲ್ಲ. ಬಟ್ ಅವ್ರಿಗೆ ಏನಾಯ್ತು ಅಂದರೆ, ಅವತ್ತು ತುಂಬ ಅಪ್ಸೆಟ್ ಆದ್ರು ಅವರು. ಈವನ್ ನನಗೂ ಕ್ಲಾಸ್ ತಗೊಂಡ್ರು. ರಿಷಬ್ ಸರ್, ನಾಟಕ ಅಂತ ಹೋಗ್ತೀರಾ, ನೈಟು ಡೇ ಶೂಟ್ ಮಾಡ್ತೀರಾ, ಹೆಲ್ತ್ ನೋಡ್ಕೊಳ್ಳಿ, ಹಂಗೆ ಸುಮಾರು ಬೈದರು. ನಾರ್ಮಲ್ ಆಗಿ ನಾವು ತಿಂಡಿ ಬೇರೆ ಕಡೆ ಮಾಡ್ತೀವಿ, ಅವತ್ತು ಅಲ್ಲೇ ಕೂರಿಸಿ ಇಲ್ಲೇ ತಿಂಡಿ ಮಾಡಿ ಸುಮಾರು ಕ್ಲಾಸ್ ತಗೊಂಡ್ರು ಸರ್. ಆ್ಯಂಡ್ ಅವರು ಹೆಂಗೆ ಅಂದರೆ, ಅವರಿಗೆ ಯೋಚನೆ ಮಾಡೋಕ್ಕಾಗಿಲ್ಲ ಆ ಥರ ಒಂದು ಆಗುತ್ತೆ ಘಟನೆ ಅನ್ನುವಂಥದ್ದು. ಅಲ್ಲಿ ಹೆಂಗೆ ಹೋಗಿ ನೋಡೋದು ಅಂತ ಆದಿತ್ತು ಅವ್ರಿಗೆ. ಹೆಂಗೆ ನೋಡಲಿ ಅವನು ಹೋಗಿ, ಇಲ್ಲಿ ಹಿಂಗೆ ನಗ್ತಾ ಇದ್ದ ಅವ್ನು ಅಲ್ಲೋಗಿ ಆ ಥರ ಹೆಂಗೆ ನೋಡಲಿ ಅಂತ ಅದೇ ಫೀಲ್ ಮಾಡ್ಕೊಂಡಿದ್ದು ಸುಮಾರು. ಆಯಿತು, ಬಟ್ ಏನು ಮಾಡೋಣ, ಒಂದು ಗೊತ್ತಿಲ್ಲ, ಅವನ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಬೇರೆ ಇತ್ತು. ಬಟ್ ನಮಗೆ ಅದು ಯಾವುದು ಗೊತ್ತಿಲ್ಲ, ಅದೆಲ್ಲ ಆಮೇಲೆ ಅವ್ರ ಫ್ರೆಂಡ್ ಸರ್ಕಲಿಂದ ಗೊತ್ತಾಯ್ತು ಹಿಂಗಿತ್ತು.